ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮಾಜಿ ಪ್ರೇಮಿ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರಾ ಅಂತ. ಇದು ಒಂದು ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆವಾಗ ನಿಮ್ಗೆ ಏನಾದರೂ ಒಂದು ಮೆಸೇಜಸ್ ಸಿಗುತ್ತೆ. ಸೊ ಇಲ್ಲಿ 2 ಫೈಲ್ಸ್ ಇದೆ ನನ್ನ ಹತ್ರ. ಇದು ಫೈಲ್ 1, ಓಕೆ, ಆ್ಯಂಡ್ ಫೈಲ್ 2. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ನೋಡೋಣ. ಸೊ ಫೈಲ್ 1 ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ? ಓಕೆ, ರೆಸ್ಟ್ ಇನ್ ಯೋರ್ ಬಾಡಿ. ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಮೆಸೇಜಸ್ ಏನಂತ ನೋಡೋಣ. ನಿಮ್ಮ ಮಾಜಿ ಪ್ರೇಮಿ ಮತ್ತೆ ನಿಮ್ಮ ಹತ್ರ ಬರ್ತಾರಾ ಅಂತ ನೋಡೋಣ. ಸೊ ಫಸ್ಟ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾರಾ? ಆನ್ಸರ್ ಬಂದ್ಬಿಟ್ಟು ನೋ. ಓಕೆ, ಬಂದ್ರೂ ತುಂಬ ಟೈಮ್ ತೊಗೊತಾರೆ, ತುಂಬ ಟೈಮ್ ತೊಗೊತಾರೆ. ಓಕೆ, ವೆರಿ ಸ್ಲೋ ಮೂವಿಂಗ್ ಕಾರ್ಡ್ ಇದು. ನೀವು ಒಂದು ವರ್ಷ ಬೇಕಾದ್ರೂ ವೇಟ್ ಮಾಡ್ಬೋದು, ಅಲ್ಲಿ ತನಕ ನಿಮಗೆ ಕ್ಲಾರಿಟಿ ಸಿಗಲ್ಲ. ಸೊ ಸದ್ಯಕ್ಕೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ. ಓಕೆ, ಇನ್ನೇನಾದರೂ ಮೆಸೇಜಸ್ ಇದೆಯಾ ಅಂತ ನೋಡೋಣ. ಓಕೆ, ಸೊ ಸಾರಿ ಫೈಲ್ 1, ಬಟ್ ಈ ಟ್ಯಾರೋ ರೀಡಿಂಗ್ ಪ್ರಕಾರ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ತುಂಬ ಬ್ಲಾಕೇಜಸ್ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಮಾನಿಟರಿ ಬ್ಲಾಕೇಜಸ್. ಓಕೆ, ನಿಮ್ಮ ಪರ್ಸನ್ ಯಾರಿಗಾದ್ರೂ, ನಿಮಗೆ ಅಂತಲೇ ಅಲ್ಲ, ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್ ಆಫರ್ ಮಾಡೋದಕ್ಕೆ ಅಥವಾ ಒಂದು ಲೈಫ್ ಆಫರ್ ಮಾಡೋದಕ್ಕೆ ಅವರಿಗೆ ಮಾನಿಟರಿ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇದೆ. ದುಡ್ಡಿನ ಅವಶ್ಯಕತೆ ಅಥವಾ ದುಡ್ಡಿನ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಇವಾಗ ಅವರು ಅರ್ನ್ ಮಾಡ್ತಾ ಇರೋವಂಥ ಒಂದು ದುಡ್ಡು ಅಥವಾ ಅವ್ರ ಹತ್ರ ಇರೋವಂಥ ಆದಾಯ ಅಥವಾ ಮನಿ ಇದು ತುಂಬ ಕಡಿಮೆ. ಒಬ್ಬರ ಒಂದು ಗುಡ್ ಕ್ವಾಲಿಟಿ ಲೈಫ್ ಸ್ಟೈಲ್ ಅವ್ರು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರು ಮುಂದೆ ಬರೋದಿಲ್ಲ. ಓಕೆ, ಬಟ್ ಈ ಒಂದು ಕಮಿಟ್ಮೆಂಟ್ ಅಥವಾ ಈ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಫರ್ ಮಾಡೋಕ್ಕೆ ಅವರಿಗೆ ಭಯ ಇದೆ. ಯಾಕಂದರೆ ಮೇಜರ್ಲಿ ಅವ್ರ ಒಂದು ಮಾನಿಟರಿ ಇಶ್ಯೂಸ್ ಮೇಲೆ ವರ್ಕ್ ಮಾಡಬೇಕಾಗಿದೆ. ಓಕೆ, ಅವ್ರಿಗಿಷ್ಟ ಮೊದಲು ಅವರು ದುಡ್ಡು ಅಥವಾ ಅವ್ರು ಲೆವೆಲಪ್ ಆಗೋದಕ್ಕೆ, ಅವರ ಫೈನಾನ್ಸಸ್ ಇಂಪ್ರೂವ್ ಆಗೋದಕ್ಕೆ ಫಸ್ಟ್ ಅವ್ರು ಎಫರ್ಟ್ ಹಾಕಬೇಕು. ಆ ಎಫರ್ಟ್ ಅವ್ರು ಹಾಕ್ತಾ ಇಲ್ಲ. ಆದರೆ ಅಷ್ಟೇ ಅಲ್ಲದೆ ಅವರು ಒಂದು ಡೇ ಡ್ರೀಮಿಂಗ್ ಮಾಡ್ತಾ ಇದ್ದಾರೆ. ಅಚಾನಕ್ಕಾಗಿ ಅವರಿಗೆ ದುಡ್ಡು ಬರುತ್ತೆ, ಅಚಾನಕ್ಕಾಗಿ ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ ಅಂತ ಡೇ ಡ್ರೀಮಿಂಗ್ ಇದೆ, ಬಟ್ ಎಫರ್ಟ್ ಇಲ್ಲ. ಓಕೆ, ಆಲ್ ಟಾಕ್ ನೋ ಶೋ ಅಂತಾರಲ್ಲ, ಆ್ಯಕ್ಚುಲಿ ಏನು ಆ್ಯಕ್ಷನ್ಸ್ ಬೇಕು ಒಂದು ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ, ಅಪ್ಸ್ಕಿಲ್ ಮಾಡೋಕ್ಕೆ, ಅಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇಲ್ಲ. ಬಟ್ ದುಡ್ಡು ಬಂದಾಗ ನಿಮ್ಮ ಕಡೆ ಬರಬೇಕು, ಒಂದು ಲೈಫ್ ಸ್ಟೈಲ್ ಇಂಪ್ರೂವ್ ಆದಾಗ ಮತ್ತೆ ನಿಮ್ಮ ಕಡೆ ಬರೋ ಅಂಥ ಯೋಚನೆ ಅವ್ರು ಮಾಡ್ಬೋದು. ಸದ್ಯಕ್ಕೆ ಅವ್ರು ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ. ಯಾಕಂದರೆ ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ಅವ್ರಿಗೆ ಗೊತ್ತಿದೆ. ಆ್ಯಂಡ್ ಇವಾಗ ಸದ್ಯದಲ್ಲಿ ಅವ್ರು ತುಂಬ ಒಂದು ಲೋ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಅವರು ದೇ ಆರ್ ಪಾಸಿಂಗ್ ಆನ್. ಸೊ ನಿಮ್ಮ ಹತ್ರ ಬರಬೇಕು ಅಂತ ಕೂಡ ಅವರ ಒಂದು ಪ್ರಯಾರಿಟಿ ಇಲ್ಲ. ಓಕೆ, ಈ ಪರ್ಸನ್ ತುಂಬ ರೂಡ್ ಪರ್ಸನ್ ಕೂಡ, ಒಂದು ಈಗೋ ಜಾಸ್ತಿ ಇರೋವಂಥ ಪರ್ಸನ್, ಇಮೋಷ್ನಲ್ ಕೋಶಂಟ್ ಕಡಿಮೆ ಇರೋವಂಥ ಪರ್ಸನ್. ಓಕೆ, ತುಂಬ ಇಂಟೆಲಿಜೆನ್ಸ್ ಇದೆ, ಬಟ್ ನಾಟ್ ಇನ್ ಎ ಗುಡ್ ವೇ, ಇನ್ ಎ ಬ್ಯಾಡ್ ವೇ. ಓಕೆ, ಬೇರೆಯವರಿಗೆ
ಮ್ಯಾನಿಪುಲೇಟ್ ಮಾಡುವಂಥ ಬುದ್ಧಿ ಇವ್ರಿಗೆ ಜಾಸ್ತಿ ಇದೆ. ಓಕೆ, ಇಂಟೆಲೆಕ್ಚುಯಲ್ ಕೋಷಂಟ್ ಇದ್ರೂ ಅದನ್ನು ಅವರು ರಾಂಗ್ ವೇಯಲ್ಲಿ ಮ್ಯಾನಿಪುಲೇಷನಲ್ಲಿ ಕಂಟ್ರೋಲಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ವೆರಿ ರೂಡ್ ಪರ್ಸನ್, ವೆರಿ ಕೋಲ್ಡ್ ಪರ್ಸನ್. ಓಕೆ, ಆ್ಯಂಡ್ ತುಂಬ ಅವರು ಯಾವುದೇ ಕಾರಣಕ್ಕೆ ಮುಂದೆ ಬರೋದಿಲ್ಲ. ಓಕೆ, ವೆರಿ ಸ್ಲೋ ಎನರ್ಜೀಸ್. ಏನೇ ಎಫರ್ಟ್ ಮಾಡಿದ್ರು ನೀವೇ ಮಾಡಬೇಕಾಗುತ್ತೆ. 100% ಅವ್ರು ಏನೇ ಎಫರ್ಟ್ ಮಾಡೋದಿಲ್ಲ. ಆ್ಯಂಡ್ ಹ್ಯಾಂಗ್ಡ್ ಮ್ಯಾನ್, ಅವ್ರ ಲೈಫ್ ಸ್ಟಕ್ ಆಗಿದೆ. ಡೈಲಿ ಅದೇ ರೊಟೀನ್ ಇದೆ, ಬಟ್ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಅವ್ರು ಯಾವುದೇ ಒಂದು ಎಫರ್ಟ್ಸ್ ಮಾಡ್ತಾ ಇಲ್ಲ. ಆ್ಯಂಡ್ ಡೆತ್ ಕಾರ್ಡ್ ಇದೆ. ಓಕೆ, ಸೊ ಇಟ್ಸ್ ಲೈಕ್ ಎನ್ ಇಂಡಿಕೇಶನ್ ಈ ಟ್ಯಾರೋ ರೀಡಿಂಗಿಂದ ದಿಸ್ ಇಸ್ ಓವರ್. ಓಕೆ, ದಿಸ್ ಇಸ್ ಓವರ್. ಆ್ಯಂಡ್ ಅವರು ನಿಮ್ಮ ಕಡೆ ಬರೋವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ವೇರಾಸ್ ನೀವು ಯು ಆರ್ ವೆರಿ ಎಲಿಜಿಬಲ್. ಓಕೆ, ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಎನರ್ಜಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇಟ್ ಇಸ್ ಜೆಂಡರ್ ಮೇಲೆ ಹೋಗ್ಬೇಡಿ, ಇಟ್ಸ್ ಜಸ್ಟ್ ಎನರ್ಜಿ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ತುಂಬ ಒಂದು ಟ್ರಸ್ಟ್ ವರ್ತಿ ಲೆವೆಲ್ ಪರ್ಸನ್, ಹಾರ್ಡ್ ವರ್ಕಿಂಗ್ ಪರ್ಸನ್. ನೀವು ದುಡ್ಡು ಹೇಗೆ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಕೂಡಿಟ್ಟು ಸೆಕ್ಯೂರ್ ಮಾಡಬೇಕು, ಹೇಗೆ ಸೆಕ್ಯೂರ್ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಿದೆ. ಆ್ಯಂಡ್ ವೆರಿ ಸ್ಮಾರ್ಟ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಯು ಡಿಸರ್ವ್ ಬೆಟರ್. ಸೊ ಈ ರೀಡಿಂಗಿಂದ ನಿಮಗೆ ಏನು ಒಂದು ಅಡ್ವೈಸ್ ಅಥವಾ ಏನು ಇನ್ಫಾರ್ಮೇಷನ್ ಯೂನಿವರ್ಸಿಂದ ಬರ್ತಾ ಇದೆ ಅಂದರೆ ಯು ಡಿಸರ್ವ್ ಬೆಟರ್. ಓಕೆ, ಯು ಡಿಸರ್ವ್ ಬೆಟರ್. ಆ್ಯಂಡ್ ನೀವು ಮೂವ್ ಆನ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಮಾಜಿ ಪ್ರೇಮಿ ಸದ್ಯಕ್ಕೆ ಬರೋದಿಲ್ಲ. ನೀವು ಯಾವಾಗ ಮೂವ್ ಆನ್ ಮಾಡೋಕ್ಕೆ ಡಿಸೈಡ್ ಮಾಡ್ತೀರಾ, ಓಕೆ, ಯೂನಿವರ್ಸ್ ನಿಮಗೆ ಒಂದು ಹೊಸ ಲವ್, ಒಂದು ಹೊಸ ಪರ್ಸನ್ನ ಕಳಿಸುತ್ತೆ. ನಿಮಗೇನೆ ನೀವು ಒಂದ್ಸತಿ ಯಾವಾಗ ಮೂವ್ ಆನ್ ಮಾಡೋಕ್ಕೆ ಡಿಸೈಡ್ ಮಾಡ್ತೀರಾ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ನೀವು ಕ್ವೀನ್ ಆಫ್ ವಾಂಡ್ಸ್, ಓಕೆ, ಒಂದು ಅಟ್ರಾಕ್ಟಿವ್ ಎನರ್ಜಿ, ಹೈ ವೈಬ್ರೇಷನಲ್ ಎನರ್ಜಿಗೆ ಹೋಗ್ತೀರಾ. ಸೊ ಫೈಲ್ 1 ಓವರ್ ಆಲ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ಬರೋದಿಲ್ಲ. ಸೊ ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಹೋಪ್ಫುಲಿ ನಿಮ್ಗೆ ಇದು ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ ಈ ಗ್ರೀನ್ ಡೆಕ್, ಓಕೆ, ನಿಮ್ಮ ಒಂದು ಕ್ವಿಕ್ ರೀಡಿಂಗ್ ನೋಡೋಣ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರಾ ಅಂತ, ಅಥವಾ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ಬರ್ತಾರಾ ಅಂತ. ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಪಾಸಿಟಿವ್ ಆಗಿ. ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ಈ ಮೆಸೇಜಸ್ನ ರಿಸೀವ್ ಮಾಡಿ. ಸೊ ಫಸ್ಟ್ ಕ್ವೆಶನ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾರಾ? ಎಸ್ ಆರ್ ನೋ ನೋಡೋಣ. ಆನ್ಸರ್ ಫಸ್ಟ್. ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಗುಡ್ ನ್ಯೂಸ್, ವೆರಿ ಪಾಸಿಟಿವ್ ಕಾರ್ಡ್, ವೆರಿ ಲವಬಲ್ ಕಾರ್ಡ್, ವೆರಿ ಪಾಸಿಟಿವ್ ವುಮನ್ ಅಂತ ಏನು ಹೇಳ್ತಾರೆ. 2 ಆಫ್ ಕಪ್ಸ್. ನಿಜವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಮಾಜಿ ಪ್ರೇಮಿ ಖಂಡಿತವಾಗ್ಲೂ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಎಸ್, ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಬೇಕು ಅಂತ ಅವ್ರಿಗೂ ತುಂಬ ಆಸೆ ಇದೆ. ತುಂಬ ಕಾರ್ಡ್ಸ್ ಬೀಳ್ತಾ ಇದೆ. ಖಂಡಿತವಾಗ್ಲೂ ಬರ್ತಾರೆ, ಬಂದು ಕಮ್ಯುನಿಕೇಷನ್ ಮಾಡ್ತಾರೆ. ಒಂದು ನಿಮಿಷ.
ನಿಮ್ಮ ಒಂದು ಕಾರ್ಡ್ ಬಿತ್ತು. ಸೊ ಕಾರ್ಡ್ನ ನಾನು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಐ ವಾಂಟ್ ಟು ಗಿವ್ ಅಕ್ಯುರೇಟ್ ಮೆಸೇಜಸ್. ಓಕೆ, ಆಲ್ ರೈಟ್. ಫೈಲ್ 2 ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ? ನಿಮ್ಮ ಪರ್ಸನ್ಗೆ ಯಾ ನಿಮ್ಮ ನಿಮ್ಮ ಮಾಜಿ ಪ್ರೇಮಿ ಖಂಡಿತವಾಗ್ಲೂ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಓಕೆ, ಈ ಒಂದು ಸಪರೇಷನ್ ಪೀರಿಯಡಲ್ಲಿ ಅಥವಾ ನೋ ಕಾಂಟ್ಯಾಕ್ಟ್ ಪೀರಿಯಡಲ್ಲಿ ಅವ್ರಿಗೆ ನೀವಿಲ್ದಿರ 3 ಆಫ್ ಸ್ವಾರ್ಡ್ಸ್ ಎನರ್ಜಿ ಅವ್ರು ಫೇಸ್ ಮಾಡಿದ್ದಾರೆ. ತುಂಬಾ ಹಾರ್ಟ್ ಏಕ್ ಆ್ಯಂಡ್ ಹಾರ್ಟ್ ಬ್ರೇಕ್ ಇಂದ ತುಂಬ ನೀವು ಅಂದ್ಕೊಂಡಿರೋ ಒಂದು ಮಟ್ಟಕ್ಕಿಂತ ಜಾಸ್ತಿ ಅವರಿಗೆ ಒಂದು ಹಾರ್ಟ್ ಬ್ರೇಕ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು 3 ಆಫ್ ಸ್ವಾರ್ಡ್ಸ್ ಆ್ಯಂಡ್ 5 ಆಫ್ ಕಪ್ಸ್ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್. ಇದು ಡೀಪಾಗಿ ಸ್ಯಾಡ್ನೆಸ್, ಡೀಪಾಗಿ ದುಃಖ ಫೀಲ್ ಮಾಡುವಂಥ ಕಾರ್ಡ್ಸ್. ಸೊ ಅವ್ರಿಗೆ ನೀವಿಲ್ದಿರ ಒಂದು ಪ್ರಾಪರಾಗಿ ಫಂಕ್ಷನ್ ಮಾಡೋಕ್ಕೆ ಕೂಡ ಆಗ್ತಿರಲ್ಲ, ಅಷ್ಟು ಅವ್ರಿಗೆ ಹರ್ಟ್ ಆಗಿದೆ ಈ ಒಂದು ಸಪ್ರೇಷನ್ ಅಥವಾ ಈ ಒಂದು ಕಾಂಟ್ಯಾಕ್ಟಿಂದ. ಸೊ ಖಂಡಿತವಾಗ್ಲಿ ಅವರು ಇದನ್ನು ರಿಯಲೈಸ್ ಮಾಡಿಕೊಂಡು ಲಿಟ್ರಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಆ್ಯಬ್ಸೆನ್ಸಿಂದ ನಿಮ್ಮ ಪರ್ಸನ್ಗೆ ಒಂದು ದಿನ ಕಳೆಯೋಕ್ಕೂ ಕೂಡ ಕಷ್ಟ ಆಗಿದೆ ಅಂತ ಒಂದು ಎನರ್ಜೀಸಲ್ಲಿ ಅವರಿದ್ದಾರೆ. ಓಕೆ, ಫಸ್ಟ್ ಕಾರ್ಡ್ ಆಫ್ ಹಾರ್ಟ್ ಬ್ರೇಕ್, ಕಾರ್ಡ್ ಆಫ್ ಸ್ಯಾಡ್ನೆಸ್, ಕಾರ್ಡ್ ಆಫ್ ಲಾಸ್. ನೀವಿಲ್ದಿರ ಅವ್ರಿಗೆ ಒಂದು ಲಾಸ್ ಅಂತ ಕೂಡ ಫೀಲ್ ಆಗ್ತಾ ಇದೆ. ಓಕೆ, ಅವರ ಲೈಫ್ ಕೂಡ ಸ್ಟಕ್, ಮುಂದೆ ಪಾಸಿಟಿವ್ ಮೂಮೆಂಟ್ ಇಲ್ಲ ಅಂತ ಕೂಡ ಅವ್ರಿಗೆ ಅನಿಸಿದೆ. ಇದು ಸೊ ಅದಕ್ಕೆ ಏನು ಲೈಫಲ್ಲಿ ಮುಂದೆ ನಡೀತಾ ಇಲ್ಲ, ನಿಂತಿರೋ ಜಾಗದಲ್ಲೇ ಲೈಫ್ ನಿಂತಿದೆ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅವರು ದೇ ಆರ್ ಟ್ರೈಂಗ್ ಟು ಸಿ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಡಿಫ್ರೆಂಟ್ ಆ್ಯಂಗಲಿಂದ ಇವಾಗ ಥಿಂಗ್ಸ್ನ ನೋಡಿ ಅರ್ಥ ಮಾಡಿಕೊಂಡು, ಅಥವಾ ಅವರು ಒಂದು ಪ್ರೆಸೆಂಟ್ ಸಿಚುವೇಶನ್ ಇದೆ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ನಿಮ್ಮ ಕಡೆ ಬರೋದಕ್ಕೆ ಅವರು ಡಿಸೈಡ್ ಮಾಡ್ಕೊತಾರೆ. ಖಂಡಿತವಾಗಿ ಡಿಸೈಡ್ ಮಾಡ್ತಾರೆ. ಈ ಟೈಮಲ್ಲಿ ನೀವು ತಾಳ್ಮೆಯಿಂದ, ಧೈರ್ಯದಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅವ್ರು ಬಂದ್ರೂ ಒಂದು ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಸೊ ಅವ್ರು ಖಂಡಿತವಾಗಿ ಬಂದೇ ಬರ್ತಾರೆ. ನಿಮ್ಮನ್ನು ಒಂದು ಸ್ಟ್ರಾಂಗ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪರ್ಸನ್ ಥರ ಅವ್ರು ನೋಡ್ತಾರೆ. ಓಕೆ, ಆ್ಯಂಡ್ ದೆರ್ ಇಸ್ ಒನ್ ಪ್ಯಾಷನೇಟ್ ನ್ಯೂ ಬಿಗಿನಿಂಗ್. ಈ ಕಾರ್ಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಗಿಡ ಸ್ಪ್ರೌಟ್ ಆಗಿ ಬೆಳೆದಿದೆ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಲೀವ್ಸ್, ಬಾನ್ಸಾಯಿ ಗಿಡ ಥರ ಇದಿದೆ. ಸೊ ಪ್ಯಾಷನ್ ಒಂದು ಗ್ರೋ ಆಗಿಬಿಟ್ಟು ದೆರ್ ವಿಲ್ ಬಿ ಆಲ್ ಫೈರ್ ವರ್ಕ್ಸ್ ಆ್ಯಂಡ್ ಪ್ಯಾಷನೇಟ್ ಎನರ್ಜೀಸ್. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಬ್ಲೂಮ್ ಆಗುತ್ತೆ, ಜಸ್ಟ್ ಲೈಕ್ ದಿಸ್ ಫ್ಲವರ್ಸ್ ಸ್ಪ್ರಿಂಗಲ್ಲಿ ಹೇಗೆ ಬ್ಲೂಮ್ ಆಗುತ್ತೆ. ಸೊ ಆ ಥರ ನಿಮ್ಮೊಂದು ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಸೆಕೆಂಡ್ ಚಾನ್ಸ್ ವಿತ್ ದ ಬ್ಲಾಸ್ಟ್ ಆ್ಯಂಡ್ ವಿತ್ ಲಾಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಶೈನ್ ಆಗುತ್ತೆ ನಿಮ್ಮ ಒಂದು ಕನೆಕ್ಷನ್. ನಿಮ್ಮ ಪರ್ಸನ್ ಕರೆಕ್ಟಾಗಿ ಖಂಡಿತ ಬರ್ತಾರೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್, 2 ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್. ತುಂಬ ಪ್ಯಾಷನೇಟ್ ನ್ಯೂ ಬಿಗಿನಿಂಗ್. ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ 4 ಆಫ್ ವಾಂಡ್ಸ್. ಓಕೆ, ಡೆಫಿನೆಟ್ಲಿ 2 ಆಫ್ ಕಪ್ಸ್ ಇನ್ ದ ಏಸ್ ಆಫ್ ವಾಂಡ್ಸ್ ಟು 4 ಆಫ್ ವಾಂಡ್ಸ್. ಅಂದರೆ ಈ ರೀಡಿಂಗ್ ಯಾರ್ಯಾರು ನೋಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ನಿಮ್ಮ ಒಂದು ಮದುವೆ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಬೈ ನೆಕ್ಸ್ಟ್ ಇಯರ್ ಮಾರ್ಚ್. ಓಕೆ, ಬೈ ನೆಕ್ಸ್ಟ್ ಇಯರ್ ಮಾರ್ಚ್ ಈ ಸೀಸನ್ ಒಳಗಡೆ ಆಲ್ರೆಡಿ ನೀವು ಈ ಜರ್ನಿನ ಗೋ ಥ್ರೂ ಮಾಡಿ ನಿಮ್ಮ ಮ್ಯಾರೇಜ್ ಸೆಲೆಬ್ರೇಷನ್ಸ್ನ ನೀವು ಎಂಜಾಯ್ ಮಾಡ್ತೀರಾ ಅಲಾಂಗ್ ವಿತ್ ಆಲ್ ಆಫ್ ದ ಫ್ರೆಂಡ್ಸ್ ಆ್ಯಂಡ್ ಫೋಕ್ಸ್. ಓಕೆ, ಆ್ಯಂಡ್ 3 ಆಫ್ ಪೆಂಟಕಲ್ಸ್. ಸೊ ಅಲ್ಲಿ ತನಕ ನೀವು ಮತ್ತು ನಿಮ್ಮ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಆ್ಯಂಡ್ ಆ್ಯಸ್ ಎ ಟೀಮ್ ನೀವು ವರ್ಕ್ ಮಾಡ್ತೀರಾ ಆ್ಯಂಡ್ ಫಾರ್ವರ್ಡ್ ಮೂಮೆಂಟ್ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ. ಒಂದು ಈ ಕಪ್ ಆಫ್ ಲವ್ನ ನಿಮಗೆ ಆಫರ್ ಮಾಡ್ತಾರೆ. ಆ್ಯಂಡ್ ದೆರ್ ವಿಲ್ ಬಿ ಒನ್ ಪ್ಯಾಷನೇಟ್ ಬಿಗಿನಿಂಗ್. ಓಕೆ, ಆ್ಯಂಡ್ ಒಂದು ಜಾಯ್ಫುಲ್ ಸೆಲೆಬ್ರೇಷನ್, ಮ್ಯಾರೇಜ್ ಸೆರೆಮನಿ ಕೂಡ ನಡೆಯುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಸೆಟ್ಲ್ ಆಗ್ತೀರಾ. ಯು ವಿಲ್ ಗೆಟ್ ಮ್ಯಾರಿಡ್ ಬೈ ನೆಕ್ಸ್ಟ್ ಇಯರ್ ಸ್ಪ್ರಿಂಗ್, ದಟ್ಸ್ ಬೈ ಮಾರ್ಚ್. ಸೊ ಸಚ್ ಅ ವಂಡರ್ಫುಲ್ ರೀಡಿಂಗ್. ಹೋಪ್ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಪರ್ಸನ್ ಬಂದಾಗ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಿ. ಎವ್ರಿಥಿಂಗ್ ವಿಲ್ ಫ್ಲೋ ಲೈಕ್ ಅ ವಾಟರ್. ಸೊ ಖಂಡಿತವಾಗ್ಲೂ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಯಾರ್ಯಾರು ಫೈಲ್ 2 ನೋಡಿದ್ದೀರಾ, ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ನೌ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತಾ, ಇಷ್ಟ ಆಯಿತಾ ಅಂತ. ಆ್ಯಂಡ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಯು ಕ್ಯಾನ್ ಚೆಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಮತ್ತೊಂದು ರೀಡಿಂಗ್ ಜೊತೆ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.